ನಾವೀಗ ಐತಿಹಾಸಿಕ, ಧಾರ್ಮಿಕ, ಪೌರಾಣಿಕ ಪ್ರಸಿದ್ಧವಾದಂತ ಸ್ಥಳ ಮೇಲುಕೋಟೆಯ ಚೆಲುವನಾರಾಯಣ ದೇವಸ್ಥಾನದ ಮುಂದೆ ಇದೀವಿ. ದತ್ತಾತ್ರೇಯ ಸ್ವಾಮಿ ಬಂದಂತ ಸ್ಥಳ, ಶ್ರೀರಾಮ ಸೀತಾಮಾತೆ ಲಕ್ಷ್ಮಣರು ಬಂದಂತ ಸ್ಥಳ, ಶ್ರೀಕೃಷ್ಣ ಬಲರಾಮರು ಬಂದಂತ ಸ್ಥಳ, ರಾಮಾನುಜಾಚಾರ್ಯರು ಬಂದಂತ ಸ್ಥಳ. ಈ ರೀತಿ ಅತ್ಯಂತ ಪುಣ್ಯ ಸ್ಥಳವಾದಂತ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಬನ್ನಿ ನೋಡೋಣ. ಈಗ ನಾವು ಕದಲಗೆರೆ ಅನ್ನೋ ಗ್ರಾಮದಲ್ಲಿ ಇದೀವಿ. ಮೇಲ್ಕಟ್ಟೆ ಹೋಗೋ ದಾರಿಯಲ್ಲೇ ಈ ಕದಲಗೆರೆ ಸಿಗೋದು. ಈ ಗ್ರಾಮಕ್ಕೊಂದು ವಿಶೇಷತೆ ಇದೆ, ಅದನ್ನ ಮದನ್ ರಾವ್ ಅವರು ತಿಳಿಸ್ಕೊಡ್ತಾರೆ. ಕದಲಗೆರೆ ಅಂತ ಬರೋದಕ್ಕೆ ಹೆಸರು ಮುಖ್ಯ ಕಾರಣ, ಕನಕದಾಸರು ಮೇಲ್ಕೋಟೆಗೆ ಭೇಟಿ ಕೊಡಬೇಕಾದ್ರೆ ಇಲ್ಲಿಂದ ಬೆಟ್ಟ ಗೋಪುರ ಎಲ್ಲ ನೋಡ್ತಾರೆ. ನೋಡಿದಾಗ ಅವರು ಒಂಥರ ಭಕ್ತಿ ಭಾವ ರೋಮಾಂಚನವಾಗಿ ಅವರು ಕದಲದೆ ಇಲ್ಲೇ ನಿಂತ್ಕೋತಾರಂತೆ. ಆವಾಗ ಅವರು ಕದಲದೆ ನಿಂತು ಭಕ್ತಿಯಿಂದ ಮೈಮರೆತ ಸ್ಥಳನೇ ಕದಲಗೆರೆ. ಹಾಗೆ ಅವರು ಇಲ್ಲಿಂದ ಬೆಟ್ಟನ ಪಾದದಿಂದ ಸ್ಪರ್ಶ ಮಾಡಬಾರ್ದು ಅಂದ್ಬಿಟ್ಟು ಅವರು ಮಂಡಿ ಊರ್ಕೊಂಡೇನೆ ಬೆಟ್ಟ ಹತ್ತುತ್ತಾರೆ ಅಂತ ಒಂದು ಐತಿಹ್ಯ ಇದೆ. ಅವರು ಶ್ರೀರಂಗಪಟ್ಟಣ, ಮಹದೇವಪುರಕ್ಕೆಲ್ಲ ಭೇಟಿ ಕೊಟ್ಟಿದ್ರು. ಅಂದ್ರೆ ಅದು ದಾಖಲೆ ಇದೆ. ರಂಗನಾಥನ ದೇವಸ್ಥಾನದ ಮುಂಭಾಗ, ಗೋಪುರದ ಮುಂಭಾಗ ಗೆಜ್ಜೆ ಕಟ್ಟಿ ಕುಣಿದಿದ್ರು, ದೇವ್ರ ಪದ ಹಾಡ್ತಾ ಅನ್ನೋದು ಒಂದು ಇತಿಹಾಸ. ಅವರು ಕದಲದೆ ಹಾಗೆ ಮೈಮರೆತು ನಿಂತಿದ್ದ ಜಾಗವೇ ಕದಲಗೆರೆ. ಈ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ವಿಷ್ಣುವರ್ಧನನ ಕಾಲದಲ್ಲಿ ನಿರ್ಮಾಣ ಆಗುತ್ತೆ. ಪಂಚನಾರಾಯಣ ದೇವಸ್ಥಾನಗಳನ್ನು ವಿಷ್ಣುವರ್ಧನ ಕಾಲದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಅದರಲ್ಲಿ ಬೇಲೂರಿನ ಕೇಶವ ನಾರಾಯಣ, ಹಾಗೆ ಮೇಲ್ಕೋಟೆಯ ಚೆಲುವನಾರಾಯಣ, ಗದಗಿನ ವೀರನಾರಾಯಣ, ನಾಗಮಂಗಲದ ಸೌಮ್ಯನಾರಾಯಣ, ಹಾಗೆ ತಲಕಾಡಿನ ಕೀರ್ತಿನಾರಾಯಣ. ಅದರಲ್ಲಿ ಈ ಒಂದು ನಾರಾಯಣದ ಒಂದು ಚೆಲುವನಾರಾಯಣ ದೇವಸ್ಥಾನದಲ್ಲಿ ವಿಶೇಷವಾಗಿ ಕಂಬದಲ್ಲಿ ಕೆತ್ತನೆ ಮಾಡಿರುವಂಥ ರಾಮಾಯಣ ಅಥವಾ ಮಹಾಭಾರತ ಭಾಳಷ್ಟು ಸನ್ನಿವೇಶದ ಕೆತ್ತನೆಗಳು ಮಾಡಿದ್ದಾರೆ. ಆ ಕೆತ್ತನೆ ತಿಮ್ಮಣ್ಣ ನಾಯಕ, ವಿಜಯನಗರದ ಸಾಮಂತ ಅರಸರಾದ ತಿಮ್ಮಣ್ಣ ನಾಯಕನ ಹೆಂಡತಿ ರಂಗನಾಯಕಿ ಅನ್ನೋ ಒಬ್ಬ ಮಹಾಮಾತೆ ಕಟ್ಟಿಸಿರುವಂಥ ಕಂಬಗಳು, ಶಿಲ್ಪಗಳು ನೋಡಿದ್ರೆ ನಿಮಗೆ ಅಷ್ಟು ಆಶ್ಚರ್ಯ ಆಗುತ್ತೆ. ಬರೀ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಪಶ್ಚಿಮ ಹಾಗೂ ಉತ್ತರ ಭಾಗಗಳಲ್ಲಿ ಆ ಕಂಬದ ಕೆತ್ತನೆಗಳಿದೆ. ಆ ಕಲ್ಲುಗಳೇ ವಿಶೇಷವಾಗಿರತಕ್ಕಂಥ ಗ್ರನೈಟ್. ಆ ಗ್ರನೈಟ್ ಕೆತ್ತನೆ ನೀವು ಹೊರಗಡೆ ಇರತಕ್ಕಂಥ ಕಂಬಗಳು ಬೇರೆ, ಒಳಗಡೆ ಇರತಕ್ಕಂಥ ಕಂಬಗಳು ಅಷ್ಟು ಗಟ್ಟಿಯಾಗಿದೆ. ಅದರಲ್ಲಿ ಎಂತೆಂಥ ಕುಸುರಿ ಕೆಲಸಗಳು, ಉಬ್ಬು ಚಿತ್ರದ ಕೆತ್ತನೆಗಳು ಹೇಗಿದೆ ಅಂದರೆ ಅದನ್ನು ನೋಡೇ ನೀವು ಆ ಒಂದು ಆನಂದನ ಸವಿಯಬೇಕು, ಆ ರೀತಿ ಇದೆ. ಹಾಗೆ ಇದು ರಾಮಾನುಜರ ತಪೋಭೂಮಿ ಕೂಡ. ರಾಮಾನುಜರು ಇದಕ್ಕೆ ಮುಂಚೆ ಕೆರೆ ತೊಣ್ಣೂರಲ್ಲಿರ್ತಾರೆ. ಅಲ್ಲೂ ಕೂಡ ನಂಬಿ ನಾರಾಯಣ ಇದೆ, ಅದು ಕೂಡ ಪಂಚನಾರಾಯಣಗಳಲ್ಲಿ ಬಂದು ಅಲ್ಲಿಂದ ಅವರು ಇಲ್ಲಿಗೆ ಬಂದು ಕೆಲವೊಂದಷ್ಟು ವರ್ಷಗಳ ಕಾಲ ಇಲ್ಲಿ ವಾಸವಾಗಿರ್ತಾರೆ. ಕಾರಣ ಏನಪ್ಪ ಅಂದರೆ ಆಗ ಕುಲೋತ್ತುಂಗ ಚೋಳ ತಮಿಳುನಾಡಲ್ಲಿ ಶೈವ ಮತದವನಾದ್ದರಿಂದ ವೈಷ್ಣವ ಮತದ್ವೇಷಿಯಾಗಿರ್ತಾನೆ. ಆ ಕಾರಣದಿಂದಾಗಿ ರಾಮಾನುಜಾಚಾರ್ಯರು ಅವ್ರಿಗೆ ಅಲ್ಲಿ ಸರಿಯಾದ ಆಶ್ರಯ ಸಿಗ್ತೆ. ಆನಂತರ ಬಿಟ್ಟಿದೇವನ ನಾಡಾಗಿದ್ದ ಕರ್ನಾಟಕಕ್ಕೆ ಬಂದು ಉಳ್ಕೋತಾರೆ. ರಾಮಾನುಜರ ಪ್ರಭಾವದಿಂದಾಗಿ ಬಿಟ್ಟಿದೇವ ವಿಷ್ಣುವರ್ಧನನಾಗಿ ಬದಲಾಗ್ತಾನೆ. ಆ ಬದಲಾವಣೆಯ ಸಂದರ್ಭಗಳಲ್ಲಿ ಬಹಳಷ್ಟು ದೇವಸ್ಥಾನಗಳು ನಿರ್ಮಾಣ ಆಗುತ್ತೆ. ಆ ನಿರ್ಮಾಣ ಆದಂಥ ದೇವಸ್ಥಾನಗಳಲ್ಲಿ ಇದು ಒಂದು ಕೂಡ ಒಂದು ಭಾಳಷ್ಟು ಗಾರೆ ಶಿಲ್ಪಗಳನ್ನು ನೋಡ್ಬೋದು. ಕೆಲವೊಂದು ಯುದ್ಧದ ಸಮಯದಲ್ಲಿ ಭಿನ್ನ ಆಗಿರುವಂಥದ್ದೇ ಇದೆ, ಆದರೂ ಕೂಡ ಇವತ್ತಿಗೂ ಸುಸ್ಥಿತಿನಲ್ಲಿದೆ. ಮೇಲ್ಕೋಟೆ ಹೊರಾವರಣದಲ್ಲಿ ಗಾರೆ ಶಿಲ್ಪಗಳಲ್ಲಿ ಇಲ್ಲೊಂದು ಆನೆ ಒಂದು ಮಹಿಳೆಗೆ ಸಮೂಹ ಮಾಡ್ತಾರೆ ಅಂತ ಒಂದು ಗಾರೆ ಶಿಲ್ಪ ನೋಡ್ಬೋದು. ಇದು ಸಾಮಾನ್ಯವಾಗಿ ಅನಾದಿ ಕಾಲದಿಂದನೂ ದೇವಸ್ಥಾನಗಳ ಹೊರಾವರಣ ಹಾಗೆ ಹೊರಾವರಣ, ಹೊರಾವರಣಗಳಲ್ಲಿ ಈ ಥರ ಭಿತ್ತಿ ಚಿತ್ರಗಳು ಹಾಗೆ ಗಾರೆ ಶಿಲ್ಪಗಳನ್ನ ನೋಡ್ಬೋದು. ಸಾಮಾನ್ಯವಾಗಿ ಈಗೇನು ಸೆಕ್ಸ್ ಎಜುಕೇಷನ್ ಅಂತ ಹೇಳ್ತಾರೆ, ಆವಾಗಲೇ ಇತ್ತು ಸಮಾಜದಲ್ಲಿ ಅನ್ನೋದು ಇದನ್ನು ನೋಡಿದ್ರೇ ಹೇಳ್ಬೋದು. ಆಗಿನ ಕಾಲದಲ್ಲಿ ದೇವಸ್ಥಾನಗಳಿಗೆ ಎಲ್ಲ ಸಾರ್ವಜನಿಕರು ಬರ್ತಾ ಇರೋದ್ರಿಂದ ಆ ಒಂದು ಸಂದೇಶ ಆವಾಗಲೇ ಇದ್ರ ಮುಖಾಂತರ ತೋರಿಸ್ತಾ ಇದ್ರು. ಚೆಲುವನಾರಾಯಣ ದೇವಸ್ಥಾನದ ಕೆತ್ತನೆಯಲ್ಲಿ ಇಲ್ಲೊಂದು ಗಮನಿಸ್ಬೋದು, ಹಲಸಿನ ಹಣ್ಣು ಹಿಡಿದು ನಿಂತಿರುವಂಥ ಒಂದು ಮಹಿಳೆಯ ಕೆತ್ತನೆ ಇರೋದು. ಕೆಳಗೆ ಕೋತಿಗಳಿದೆ, ಕೋತಿಗಳು ಹಲಸಿನ ಹಣ್ಣು ಕೇಳ್ತಾ ಇರೋ ರೀತಿ ಈ ಕೆತ್ತನೆ ಮಾಡಿರೋದು ಅಂತ ಕಾಣುತ್ತೆ. ಇಲ್ಲಿ ಒಂದೇ ದೇಹ 3 ಭಾವ ಇರುವಂಥ ಒಂದು ಕೆತ್ತನೆ ಇದು ಹಾಲು, ಕರುವಿಗೆ ಹಾಲು ಕುಡಿಸ್ತಾ ಇರುವಂಥದ್ದು, ಆಮೇಲೆ ಕರುನು ಮುದ್ದು ಮಾಡ್ತಾ ಇರೋದು, ಆಮೇಲೆ ಈಗ ಆಕಳು ನೀರು ಕುಡಿತಾ ಇರೋದು, ಈಗ ನಿಂತಿರುವಂಥ ಭಂಗಿಯಲ್ಲಿ ಈ ಕೆತ್ತನೆ ಇರೋದು. ಈಗ ನೋಡುವುದು ಒಂದೇ ದೇಹ 3 ಭಾವ ಆಕಳಿಗೆ. ಅದೇ ಥರನೇ ಒಂದೇ ದೇಹದಲ್ಲಿ 3 ಭಾವ ಇರುವಂಥ ಹಸುದು ಚಿತ್ರಣ ಮತ್ತೆ ಒಂದು ರೀತಿ ಬೇರೆ ರೀತಿಯಲ್ಲಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ತೊಂದು ಇಲ್ಯೂಷನ್ ಇರುವಂಥ ಒಂದು ಕೆತ್ತನೆ ನೋಡುವುದು. 2 ಕೋತಿಯಲ್ಲಿ 4 ಭಾವಗಳು ಕಾಣುತ್ತೆ. ಒಂದು ಮಲಗಿರುವ ಕೋತಿ, ಇನ್ನೊಂದು ಕುತ್ಕೊಂಡಿರುವಂಥ ಕೋತಿ, ಇನ್ನೊಂದು ಹಾರ್ತಾ ಇರುವಂಥ ಅಥವಾ ಓಡ್ತಾ ಇರುವಂಥ ಕೋತಿ, ಇನ್ನೊಂದು
ಉಲ್ಟಾ ಇರುವಂಥ ಕೋತಿ. 2 ತಲೆಯಲ್ಲಿ 4 ಬಾವುಗಳಲ್ಲಿ ಬರ್ತಾ ಇದೆ. ಮತ್ತೊಂದು ಇಲ್ಯೂಷನ್ ಇರುವಂಥ ಒಂದು ಕೆತ್ತನೆ, 3 ಮುಖ ಇರುವಂಥ ನರಸಿಂಹ. ಈ ರೀತಿ ನೋಡಿದ್ರೆ ಮುಂದೆ ತಿರುಗಿ ಕೂತಿರುವಂಥ ನರಸಿಂಹ, ಇದು ಒಂದು ಭಾಗಕ್ಕೆ ತಿರುಗಿರುವಂಥ ನರಸಿಂಹ, ಮತ್ತೊಂದು ಭಾಗಕ್ಕೆ ತಿರುಗಿರುವಂಥ ನರಸಿಂಹ. ಇಲ್ಲಿ ಮತ್ತೊಂದು ಕೆತ್ತನೆ, 3 ಜನಕ್ಕೆ 4 ಕಾಲಲ್ಲಿ ತೋರಿಸಿದ್ದಾರೆ. ಆದರೆ ಅದರ ಪ್ರತ್ಯೇಕವಾಗಿ ನೋಡಿದ್ರೆ ಎಲ್ಲರಿಗೆ 2 ಕಾಲಿರೋ ಥರ ನೋಡ್ಬೋದು. ಈಗ ಈ ವ್ಯಕ್ತಿಗೆ 2 ಕಾಲಿದೆ, ಈಗ ಈ ವ್ಯಕ್ತಿಗೂ 2 ಕಾಲಿದೆ. ಈ ರೀತಿ ನೋಡಿದ್ರೆ ಈ ವ್ಯಕ್ತಿಗೂ 2 ಕಾಲಿದೆ. ಆದರೆ ಇಲ್ಲಿ 4 ಕಾಲಲ್ಲಿ 3 ಜನರ 6 ಕಾಲುಗಳನ್ನು ತೋರಿಸಿದ್ದಾರೆ. ಒಳಗಡೆ ಆ ವಿಶೇಷ ಕಂಬಗಳ ಕೆತ್ತನೆಗಳನ್ನ ನಾವು ಒಳಗಡೆ ಹೋಗಿ ನೋಡೋಣ. ಇವತ್ತು ಮೇಲ್ಕೋಟೆಯಲ್ಲಿ ಏನು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಆ ದೇವಸ್ಥಾನ ಒಂದು ಆಕರ್ಷಣೆ. ಆದರೆ ದೇವಸ್ಥಾನದ ಪಶ್ಚಿಮ ಹಾಗೂ ಉತ್ತರ ಹೊರಾವರಣದಲ್ಲಿರತಕ್ಕಂಥ ಕಂಬಗಳು ವಿಶೇಷ ಆಕರ್ಷಣೆ. ಅಲ್ಲಿ ಭಾಳಷ್ಟು, ಅಂದರೆ ಅದು ತುಂಬ ಹಾರ್ಡ್ ಗ್ರನೈಟಲ್ಲಿ ಕೆತ್ತಿರೋಂಥ ವಿಗ್ರಹಗಳೇನಿದೆ, ಬೇರೆ ಕಂಬಗಳು ನೋಡಿದ್ದೀನಿ, ಬೇರೆ ಗ್ರನೈಟ್ ಕಂಬಗಳಿಗಿನ್ನೂ ಭಾಳ ಹಾರ್ಡಾಗಿರೋಂಥ ಕಂಬಗಳದು. ಸಾಧಾರಣ ಸುಮ್ಮನೆ ಹಂಗೆ ನೋಡಿದ್ರೆ ಗೊತ್ತಾಗೋದಿಲ್ಲ, ಹತ್ತಿರದಿಂದ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಅದು ಎಷ್ಟು ಹಾರ್ಡಾಗಿದೆ ಆ ಕಂಬ. ಆ ಶಿಲೆನೇ ಬೇರೆ, ಹೊರ ಆವರಣದಲ್ಲಿರೋಂಥ ಕಂಬಗಳ ಶಿಲೆನೇ ಬೇರೆ. ಅಂದರೆ ಅಷ್ಟು ಹಾರ್ಡಾಗಿದೆ. ಅಷ್ಟು ಹಾರ್ಡಲ್ಲಿ ಈ ಕಂಬಗಳು ಏನು ಕೆತ್ತಿಸಿದ್ದಾರೆ, ಅವ್ರಿಗೆ ನಿಮ್ಮ ಚಾನಲ್ ಮುಖಾಂತರ ಅವ್ರು ಇಲ್ಲದೆ ಇರ್ಬೋದು, ಅವರು ಫಸ್ಟು ಕೃತಜ್ಞರಾಗಿರಬೇಕು. ಯಾಕೆಂದರೆ ಈ ದೇವಸ್ಥಾನ ಕಟ್ಟಿದ ನಂತರ ತಿಮ್ಮಣ್ಣ ನಾಯಕ, ನಾಗಮಂಗಲದ ಒಬ್ಬ ದಂಡನಾಯಕನ ಹೆಂಡತಿ ರಂಗನಾಯಕಿ ಅನ್ನೋರು ಇದಕ್ಕೆ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿರೋಂಥ ಈ ಶಿಲ್ಪಕಲೆ ಏನಿದೆ, ಆಲ್ಮೋಸ್ಟು ಬೇಲೂರಿನ ದೇವಸ್ಥಾನಗಳು ಕಟ್ಸಾದ ನಂತರ ಹಾರ್ಡ್ ಗ್ರಾಂಡ್ಸಲ್ಲಿ ಕಟ್ಸಿರೋಂಥದ್ದು ಭಾಳ ವಿಶೇಷ. ಇದು ಇಲ್ಲಿ ಭಾಳಷ್ಟು ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದು, ಹಾಗೆ ವಿಷ್ಣುವಿನ ದಶಾವತಾರಕ್ಕೆ ಸಂಬಂಧಪಟ್ಟಿದ್ದು ಬಹಳ ವಿಶೇಷ ಶಕ್ತಿಗಳಿರ್ತಕ್ಕಂಥ ಮಂಡಲಗಳನ್ನ ಇದರಲ್ಲಿ ಚಿತ್ರಣ ಮಾಡಿದ್ದಾರೆ. ಅದು ಇಲ್ಲಿಲ್ಲ, ಮುಂದ್ಗಡೆ ತೋರಿಸ್ತೀನಿ. ಆ ಒಂದು ಮಂಡಲಗಳು ಶೆಲ್ವಪಿಳ್ಳಯ್ಯಂಗಾರ್ ಅವರೇ ಹೇಳಿದಾಗೆ ಆ ಮಂಡಲಗಳಲ್ಲಿ ಶಕ್ತಿ ಪ್ರತಿಷ್ಠಾಪನೆ ಮಾಡಿದಾರಂತೆ. ಅದರಲ್ಲಿ ಆ ಜಾಗಕ್ಕೆ ಹೋದ್ರೇ ಸಾಕು, ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ ಅಂತ ಅವ್ರು ತಿಳಿಸ್ತಾರೆ. ಅಂದರೆ ನಮಗೆ ಆ ಮಂಡಲಗಳು ನೋಡಿದ್ರೆ ಏನೋ ಡಿಸೈನ್ ಅಂದ್ಕೊತೀವಿ, ಆ ಮಂಡಲಗಳು ಮಾಡಿರೋದೇ ಆ ಒಂದು ಕುಂಡಲಿನಿ ಶಕ್ತಿ ಜಾಗೃತ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಈಗ ಸಾಧಾರಣವಾಗಿ ನೋಡ್ಬೋದು, ಅಲ್ಲಿಗೆ ಓಡ್ ಬಾಪ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ, ಅಂದರೆ ಆ ಎನರ್ಜಿಯಲ್ಲಿ ಕೆಲಸ ಮಾಡ್ತಿರುತ್ತೆ ಅನ್ನೋದು ಅವ್ರ ಮಾತಿನ ಮೂಲಕ ನನಗೆ ತಿಳಿತದು. ಹಾಗೆ ನಾವು ಒಂದೊಂದಾಗೆ ನೋಡಬೇಕು. ಸುಮ್ಮನೆ ಹೋದ್ವಾ, ಗೋಡೆ ನೋಡಿದ್ವಾ, ಕಂಬ ನೋಡಿದ್ವಾ ಅಂತ ಅಲ್ಲ, ಅಷ್ಟು ವಿಶೇಷವಾದ ಚಿತ್ರಕಲೆಗಳೆಲ್ಲ ನೋಡ್ಬೋದು. ಅಲ್ಲಿ ವಿಶೇಷವಾಗಿರೋಂಥ ರಂಗೋಲಿ ಮಂಡಲಗಳು, ದೇವಸ್ಥಾನದ ದೇವರ ಚಿತ್ರಗಳು, ವಿಷ್ಣುವಿನ ದಶಾವತಾರ ಇರುವಂಥ ಕಂಬಗಳು ನೋಡ್ಬೋದು. ಭಾಳ ವಿಶೇಷವಾಗಿ ಕೆತ್ತಿದ್ದಾರೆ. ಆ ಒಂದು ಕಂಬದಲ್ಲೇ ಒಂದು 9ರಿಂದ 10 ಕಂಬಗಳಿದ್ದಾವೆ ಇದರ ಒಳಗಡೆ. ಒಂದು ಕಂಬದ ಒಳಗಡೆ ಕೆತ್ತಿರೋದು ಯಮರಾಯ. ಹಾಂ ಹಾಂ ಇಲ್ಲಿ ದಶಾವತಾರ ನೋಡ್ಬೋದು ಸರ್. ಇಲ್ಲೆಲ್ಲ ಇಲ್ಲಿ ನೇಗ್ಲು ಹಿಡಿದಿರೋದು ಬಲರಾಮ, ಇದೇದು ಬಲರಾಮ. ಈ ಕಡೆಯಿಂದ ಎಲ್ಲ ಫುಲ್ಲು ವಿಷ್ಣುವಿನ ದಶಾವತಾರ. ಆದರೆ ಇದು ನರಸಿಂಹನ ಒಂದು ಮೇಲ್ಗಡೆ ಇರೋದ್ರಿಂದ ವಿಶೇಷವಾಗಿ ಇದು ಇದೇ ಬೆಟ್ಟದ ಮೇಲೆ ಇರೋವಂಥ ನರಸಿಂಹ. ಇಲ್ಲಿ ಯಮಂದು ವಿಶೇಷವಾಗಿದೆ ನೋಡಿ. ಯಾವುದೇ ದೇವಸ್ಥಾನಗಳಲ್ಲಿ ಯಮನ ಒಂದು ಕಾರ್ವಿಂಗ್ಸ್ ಇರೋದು ಎಲ್ಲೂ ನೋಡಿಲ್ಲ. ಇಲ್ಲಿ ವಿಶೇಷವಾಗಿ ನೋಡ್ಬೋದು ನೋಡಿ. ಯಮರಾಯ ಅಂತಲೇ ಅದನ್ನು ಬರೆದಿದ್ದಾರೆ ಹಳೆಗನ್ನಡದಲ್ಲಿ. ಎಮ್ಮೆ ಮೇಲೆ ಕೂತಿರೋದು ನೋಡಿ. ಇಲ್ಲಿ ರಾಮ ಧನುರ್ಧಾರಿಯಾಗಿ ನಿಂತಿರೋದು. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳ ಮೇಲೂ ಸಾಧಾರಣವಾಗಿ ನೀವು ಗಮನಿಸಿದರೆ ಮೀನು ಮೇಲೆ ಕೂತಿರೋ ಅಂಥ ಒಬ್ಬ ಯೋಗಿಯ ಒಂದು ಚಿತ್ರಣ ನೋಡ್ಬೋದು. ಇಲ್ಲಿ ಬರೆದಿದ್ದಾರೆ ಮತ್ಸ್ಯೇಂದ್ರನಾಥ ಅಂದ್ಬಿಟ್ಟು. ಇದು ಒಂದು ಸಾಂಕೇತಿಕವಾಗಿ ಚಿತ್ರಣ ಮಾಡಿರೋದು. ಇದು ಮೇಲ್ಗಡೆ ನೋಡ್ಬೋದು. ಇಲ್ಲೂ ಹಳೆಗನ್ನಡದಲ್ಲಿ ಕೆತ್ತಿದ್ದಾರೆ. ಇದು ಕೂಡ ಯೋಗಿ ತಪಸ್ಸು ಮಾಡ್ತಾ ಇರೋ ರೀತಿಯಲ್ಲಿ ಕುಳಿತಿರೋದು. ಎಲ್ಲ ಫುಲ್ಲು ಹಾರ್ಡ್ ಗ್ರನೈಟ್.
ಅರ್ಜುನ ಅರ್ಜುನ ಮತ್ಸ್ಯಯಂತ್ರನ ಭೇದಿಸ್ತಾ ಇರೋದು ನೋಡ್ಬೋದು. ಕೆಳಗಡೆಯಿಂದ ಬಿಲ್ ಬಿಟ್ಟು, ಅದು ಸಾಮಾನ್ಯವಾಗಿ ಮಹಾಭಾರತದಲ್ಲಿ ಈ ಒಂದು ಸಂದರ್ಭ ಬರುತ್ತೆ. ದ್ರೌಪದಿಯ ಸ್ವಯಂವರಕ್ಕೆ ಹೋದಾಗ ಈ ಒಂದು ಸ್ಪರ್ಧೆಯಲ್ಲಿ ಮೀನಿಗೆ ಬಾಣ ಬಿಡೋದು. ಅದೇ ಅರ್ಜುನ ಇಲ್ಲಿ ಶಿವನಿಂದ ಪಾಶುಪತಾಸ್ತ್ರ ಪಡೆಯೋಕ್ಕೂ ಮುಂಚೆ ಬೇಟೆ ಆಡಿದಂಥ ಚಿತ್ರಣ. ಇಲ್ಲೊಂದು ಬಾಣ ಇದೆ, ಇಲ್ಲೊಂದು ಬಾಣ ಇದೆ. ಒಂದು ಈಶ್ವರ ಬಿಟ್ಟಿರ್ತಾನೆ, ಬೇಡನ ರೂಪದಲ್ಲಿ ಬಂದು ಬಾಣ ಬಿಟ್ಟಿರ್ತಾನೆ. ಅದರದ್ದೊಂದು ಸಂದರ್ಭ ಇದು. ಪಾಶುಪತಾಸ್ತ್ರ ಪಡೆಯೋಕ್ಕೂ ಮುಂಚೆ ಮಹಾಭಾರತದಲ್ಲಿ ಬರೋವಂಥ ಒಂದು ಸನ್ನಿವೇಶ ಇದು. ನೋಡಿ, ಇಲ್ಲಿ ನಂದಿ ಮೇಲೆ ಕೂತಿರೋದು, ಕೆಳಗಡೆ ಮಲ್ಲಯುದ್ಧ ಆಡ್ತಾ ಇರೋದಂಥ ಸಂದರ್ಭ. ಈಶ್ವರ ಬೇಡನ ರೂಪದಲ್ಲಿರೋದು. ಯಾಕಂದರೆ ಇಲ್ಲಿ ಬೇಡನ ರೂಪದಲ್ಲಿರೋದಕ್ಕೇನಕ್ಕೆ ಈ ರೀತಿಯಾದಂಥ ಡ್ರೆಸ್ ನೋಡ್ಬೋದು. ಉಡುಗೆ ತೊಡುಗೆ, ಮೇಲ್ಗಡೆ ಗರಿ ಸಿಗಿಸ್ಕೊಂಡಿರೋದು, ಇದು ಕಿರೀಟ ಸಿಗಿಸ್ಕೊಂಡಿರೋದು ನೋಡ್ಬೋದು. ಅರ್ಜುನ ಕಿರೀಟ ಹಾಕಿರೋದು. ಇಲ್ಲಿ ಪುರುಷ ಹಾಗೂ ಸ್ತ್ರೀಯ ಶಿಲ್ಪಕಲೆ ಇರ್ತಕ್ಕಂಥ ಒಂದು ಕಂಬ ನೋಡ್ಬೋದು. ಇಲ್ಲಿ ಕೆಳಮಟ್ಟದಿಂದ ನೋಡಿದ್ರೆ ಈ ಒಂದು ತಲೆ, ಎರಡು ದೇಹ ಇರತಕ್ಕಂಥ ಒಂದು ಶಿಲ್ಪಕಲೆ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನಾಜೂಕಲ್ಲಿ ಇದು ಮಾಡಿದ್ದಾರೆ ಅಂದರೆ, ಬೆರಳು ಈ ಕಡೆಯಿಂದ ಹಾಕಿದ್ರೆ ಈ ಕಡೆ ಬರುತ್ತೆ. ಫುಲ್ ಹಾರ್ಡ್ ಗ್ರಾನೈಟ್, ಮುಟ್ಟಿದ್ರೇ ಗೊತ್ತಾಗ್ಬಿಡುತ್ತೆ, ಅಷ್ಟು ಹಾರ್ಡಿದೆ ಇದು. ಇಲ್ಲಿ ಕನ್ನಡಿ ನೋಡಿಕೊಂಡು ಅಲಂಕಾರ ಮಾಡ್ಕೊತಾ ಇರೋಂಥ ಒಂದು ಯುವತಿಯ ಶಿಲ್ಪಕಲೆ. ಮೇಲ್ಗಡೆ ಯಾರೋ ಒಬ್ಬ ವಿದೂಷಕ ನಿಂತಿರೋ ಥರ ಇದೆ. ಅದ್ರ ಮೇಲ್ಗಡೆ ಛತ್ರಿ ಹಿಡಿದಿರೋದು ಅಥವಾ ನೇಗ್ಲೋ ಏನೋ ಇರಬೇಕು. ಅದು ವಿಷ್ಣುವಿನ ದಶಾವತಾರ ಸಿಂಬಲ್ ಇರಬೇಕು ಅದು. ಇಲ್ಲಿ ಈ ಕಂಬದ ಸೈಜ್ ನೋಡಿದ್ರೆ, ನೀವು ಕಾರ್ವಿಂಗ್ ಬಿಟ್ಟು ನೋಡಿದ್ರೆ ಬೇರೆ ಕಂಬಗಳಿಗಿಂತ ಸ್ವಲ್ಪ ಸೈಜು ದೊಡ್ಡದಿದೆ. ಆ ಸೈಜ್ ದೊಡ್ಡದಿದೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಬಿಟ್ಟಿಲ್ಲ ಇದು. ಆ ಸೈಜ್ನಲ್ಲೇ ಕೆಲವೊಂದು ಆಕೃತಿಗಳನ್ನ ವಿಶೇಷವಾಗಿ ಕೆತ್ತಿದ್ದಾರೆ. ಇಲ್ಲಿ ನೋಡಿ, ಒಬ್ಬ ಯೋಗಪಟು ಒಂಟಿ ಕೈನಲ್ಲಿ ನಿಂತಿರೋವಂಥ ಭಂಗಿ, ಅಂದರೆ ಒಂಟಿ ಕೈನ ಸಪೋರ್ಟ್ ಇಟ್ಕೊಂಡು ನಿಂತಿರೋ ಭಂಗಿ. ಇವೆಲ್ಲ ನೋಡಿ, ಇದನ್ನು ಡೆಕೋರೇಷನ್ಗೆ ಬಳಸ್ಕೊಂಡಿದ್ದಾರೆ. ಇದನ್ನು ವಾಲಿ ಸುಗ್ರೀವನ ಯುದ್ಧ, ಮಲ್ಲಯುದ್ಧ ಸಾಮಾನ್ಯವಾಗಿ ಎಲ್ಲ ತಿಳಿದಿರಂತೆ. ನೋಡಿದ ತಕ್ಷಣ ಹನುಮಂತನ ರೀತಿ ಕಾಣುತ್ತೆ. ರಂಗನಾಥ ದೇವಸ್ಥಾನದ್ದು ಏನು ಇದೆ, 5 ಎಡೆ ಸರ್ಪದ ಮೇಲೆ ಮಲಗಿರೋಂಥ ಆಕೃತಿ ನೋಡಿ. ಕೃಷ್ಣ ಗೋಪಾಲಕನಾಗಿ ನಿಂತಿರೋದು, ಎರಡೂ ಕಡೆ ಹಸು ನೋಡ್ಬೋದು. ಹಾಗೆ ಮೇಲ್ಗಡೆ ಯುವತಿಯರು ಕೋಲಾಟ ಆಡ್ತಿರೋದು, ಅಂದರೆ ಕೋಲಾಟ ಭಾಳ ಪ್ರಾಚೀನ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಮೇಲ್ಗಡೆನೂ ಕೂಡ ನೋಡ್ಬೋದು. ನಾವು ಆಗಲೇ ಮುಂದ್ಗಡೆ ಅಲ್ಲೂ ಏನು ನೋಡಿದ್ವಿ, ಒಂದು ಕಂಬದಲ್ಲಿ 10 ಥರ ಸಣ್ಣ ಸಣ್ಣ ಕಂಬಗಳು. ಇಲ್ಲೂ ಕೂಡ ಎಲ್ಲ ವಿಷ್ಣು ಅವತಾರದ ಚಿತ್ರಣಗಳು ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಮೇಲ್ಗಡೆ ಒಂದು ಫಿಮೇಲ್ ಫಿಗರು, ಹೆಣ್ಣಿನ ಆಕೃತಿಯಾದ ಒಂದು ಕಾರ್ವಿಂಗ್ಸು ಕೂಡ ನೋಡ್ಬೋದು. ಇಲ್ಲಿ ಇನ್ನುಳಿದಂಗೆ ಮಾಮೂಲಿ ನಮ್ಮ ಸಾಮಾನ್ಯವಾಗಿ ಕಾಣ್ತಕ್ಕಂಥ ಯಾಲಿನ ನೋಡ್ಬೋದು. ಅದು ಕೂಡ ಭಾಳ ಕುಸರಿ ಕೆಲಸದಿಂದ ಹೊಂದಿರೋದು. ಮೇಲ್ಗಡೆ ನೋಡಿ, ಡೋಲಿನ ಶೇಪು ಯಾವ ರೀತಿ ಇದೆ ಅಂದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾವು ಭಾಳ ಹುಡುಕೋ ಅಂಥ ಅವಶ್ಯಕತೆ ಇಲ್ಲ. ಮಧ್ಯದಲ್ಲಿ ಗಣಪತಿ ಇದೆ ಸರ್. ನೋಡಿ, ಇಲ್ಲಿ ಮಧ್ಯದ ಗಣಪತಿ ಸುಂದಲ್ಲಿ ಕೂಡ ನೋಡ್ಬೋದು. ಗದಾಧರಿಯಾದ ವಿಷ್ಣು ಶಂಖಚಕ್ರ ಇಲ್ಲೇ ಇದೆ ನೋಡ್ಬೋದು. ನೋಡಿ, ಗದಾಧರ ಆಗಿರ್ತಕ್ಕಂಥ ವಿಷ್ಣು ನಿಂತಿರೋವಂಥ ಪೊಸಿಷನಲ್ಲಿ ನೋಡ್ಬೋದು. ಶಂಖಚಕ್ರ ಎರಡು ಇದೆ ನೋಡಿ, ಶಂಖ ಚಕ್ರ. ಇದು ಏನಪ್ಪ ಅಂದರೆ, ಇದು ಸುಮ್ಮನೆ ಒಂದು ಶೋ. ಅಂದರೆ ವಿದೂಷಕರು ಅಥವಾ ಈ ಜಾತ್ರೆಗಳಲ್ಲಿ ಕಾಮಿಡಿಯನ್ಸ್ ಇರ್ತಾರೆ ನೋಡಿ, ಆ ಥರ ಶೇಪು ವಕ್ರವಾಗಿ ನಿಂತಿರೋದಿದೆ ನೋಡಿ. 2 ಕೈ ಸೊಟ್ಟಿಗೆ, 2 ಕಾಲು ಚೊತ್ತಿಗೆ ಮಾಡಿರೋದು ಶಿಲ್ಪಕಲೆ. ಸಾಮಾನ್ಯವಾಗಿ ಅಂದರೆ ನಾನು ನೋಡಿಲ್ಲ, ನೀವೇನಾದ್ರು ನೋಡಿದ್ದೀರಾ? ಸಾಧಾರಣ ಮನುಷ್ಯ ಅದನ್ನು ಆಕೃತಿನ ವಿಕೃತಿ ಮಾಡಿ ತೋರಿಸಿರೋದು. ಇಲ್ಲೂ ನೋಡಿ, ಗೋಪುರದ ಕಲಶದ ಗೋಪುರ ಭಾಳ ಡಿಸೈನಾಗಿ ಕೆತ್ತಿದ್ದಾರೆ. ಇಡೀ ದೇವಸ್ಥಾನನೇ ಕೆತ್ತಿರೋದರಲ್ಲಿ
ದೇವಸ್ಥಾನದ ಉತ್ತರ ಭಾಗದ ಕಂಬಗಳು ಅದೇ ವಿಶೇಷವಾಗಿರುವಂಥದ್ದು. ಪ್ರತಿಯೊಂದು ಕಂಬಗಳಲ್ಲೂ ಮಹಾಭಾರತ, ರಾಮಾಯಣ, ವಿವಿಧ ಭಂಗಿಲಿರ್ತಕ್ಕಂಥ ಉಬ್ಬು ಚಿತ್ರದ ಶಿಲ್ಪಕಲೆಗಳು. ಹಾಗೆ ಮುಂಭಾಗದಲ್ಲಿ ಅಮ್ಮನವರ ಗುಡಿ ಮುಂಭಾಗನೇ ಕೆಲವು ಮಂಡಲಗಳೆಲ್ಲ ಚಿತ್ರಣ ಮಾಡಿದ್ದಾರೆ. ಆ ಮಂಡಲಗಳ ವಿಶೇಷವಾಗಿ ಶಕ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿರೋ ಮಂಡಲಗಳು, ಶಿಲ್ಪ ಚಿತ್ರಕಲೆಗಳು. ಹಾಗೆ ವಿವಿಧವಾಗಿ ಹೂವಿನ ಆಕಾರದ ಮಂಡಲಗಳ ಆಕಾರನ ಡಿಸೈನ್ ಮಾಡಿರೋಂಥದ್ದನ್ನ ನೋಡ್ಬೋದು. ನೋಡಿ, ನಮ್ಗೆ ಆಗಲೇ ಹೇಳಿದೆ, ಕಂಬಗಳಲ್ಲಿ ವಿಶೇಷವಾಗಿ ಹೊರಗಡೆ ಕಂಬನೂ ನೋಡಿ, ಒಳಗಡೆ ಕಂಬನೂ ನೋಡಿ, ಇದೆಷ್ಟು ಹಾರ್ಡಾಗಿ ನೈಸಾಗಿ ಇದೆ ಅನ್ನೋದನ್ನ ಇಲ್ಲೂ ನೋಡ್ಬೋದು ಫುಲ್ಲು. ಹಾಗೆ ಈ ಕಂಬಗಳಲ್ಲಿ ವಿಶೇಷವಾಗಿ ಮಂಡಲಗಳನ್ನ ನೋಡ್ಬೋದು. ನಾನು ನಿಮ್ಗೆ ಆಗಲೇ ಮಂಡಲಗಳನ್ನ ಹೇಳಿದೆ. ಇಡೀ ಕರ್ನಾಟಕದ ಎಲ್ಲಿಗೆ ಸೇರ್ತದೆ ತಿರ್ಗಿ ಅಲ್ಲಿಗೆ ಬಂದು ಸೇರ್ತದೆ. ಆನಂತರ ಇಲ್ಲಿ ಏನಿದೆ ಮಂಡಲಗಳು, ಈ ಮಂಡಲಗಳು ಹಾಕಿರೋ ಉದ್ದೇಶವೇ ಇಲ್ಲಿ ಜಾಗೃತಿ ಆಗಬೇಕು ಅನ್ನೋ ಒಂದು ಇದರಲ್ಲೇ ಮಾಡಿದ್ದಾರೆ. ಹಿಂಗೆ ಹಿಡ್ಕೊಂಡ್ರೆ ಪಕ್ಷಿ, ಈ ಥರ ಹಿಡ್ಕೊಂಡ್ರೆ ಕುದುರೆ. ಆ ಥರ ಪಕ್ಷಿ ಇಲ್ಲಿದೆ. ಪಕ್ಷಿ ಕಾಣ್ತಾ ಇಲ್ಲ ಸರ್, ಬಟ್ ಪಕ್ಷಿ ರೀತಿನೇ ಹಿಡ್ಕೊಂಡ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಯಾವ್ದಾದ್ರು ಫೇಸ್ ಕಾಣಬೇಕಲ್ಲ. ಇಲ್ಲ ಕಾಲು ಕಾಣುತ್ತೆ. ಇದು ಇಲ್ಲಿ ಕುದುರೆ ಆಕಾರದಲ್ಲಿ ಇರ್ತಕ್ಕಂಥ ಒಂದು, ಹಾಗೆ ಪಕ್ಷಿ ಆಕಾರದಲ್ಲಿ ಇರುವಂಥದ್ದು ಒಂದು ಕೆತ್ತನೆ ವಿಶೇಷವಾಗಿ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ತಲಕಾಡಿನಲ್ಲಿರೋ ಹಾಗೆ ನಂದಿ ಮತ್ತು ಆನೆ ಎರಡೂ ಒಂದೇ ಮುಖದಲ್ಲಿ ಆವಿರ್ಭವಿಸಿರೋ ಹಾಗೆ ಕೆತ್ತನೆ ಮಾಡಿದ್ದಾರೆ. ಅಂದರೆ ಹಿಂಗೆ ಇಟ್ಕೊಂಡ್ರೆ ಆನೆ ಬರುತ್ತೆ, ಹಿಂಗೆ ಇಟ್ಕೊಂಡ್ರೆ ನಂದಿ ಬರುತ್ತೆ. ನೋಡಿ, ಎರಡು ಕಡೆ ಗಂಟೆ ಇದೆ. ಎರಡು ಪಕ್ಷಿ ಕೊರಳಿಂದ ಜಾಯಿಂಟ್ ಆಗಿ ಮಾಡಿರೋದು ಇದು. ಯಾಳಿ ಅಲ್ಲ? ಇದು ಯಾಲಿ. ಸಾಮಾನ್ಯವಾಗಿ ಹೊಯ್ಸಳರ ದೇವಸ್ಥಾನಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲೇ ನೋಡ್ಬೋದಂಥ ಒಂದು ಪುರಾಣ ಕಾಲ್ಪನಿಕ ಒಂದು ಪ್ರಾಣಿ. ಈ ಕಂಬಗಳಲ್ಲೂ ವಿಶೇಷವಾದ ಕೆತ್ತನೆಗಳು. ಮೇಲ್ಗಡೆ ಒಂದು ತಮಟೆ ಇಟ್ಕೊಂಡು ನೃತ್ಯ ಮಾಡ್ತಾರಂಥ ಸನ್ನಿವೇಶನೂ ನೋಡ್ಬೋದು. ಎಲ್ಲ ಹೀಗೆ ಎರಡು ಆನೆ ಆ ಕಡೆ ನೋಡಿ, ಎರಡು ಆನೆ ಮೇಲೆ ಸಿಂಹ ಇರೋ ಥರ ನೋಡ್ಬೋದು. ಇದು ಕೂಡ ಯಾಲಿನೇ ಅಂತ ಅನಿಸುತ್ತಿದ್ದು. ಇಲ್ಲೂ ಕೂಡ ಭಾಳ ಕುಸರಿ ಕೆಲಸನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೋಡಿ, ಎರಡೂ ಭಾಗದಲ್ಲಿ ಜಯ ವಿಜಯರನ್ನ ನೋಡ್ಬೋದು. ವಿಶೇಷವಾಗಿ ಕಾಣೋದೇನಪ್ಪ ಅಂದರೆ ಈ ಚಾಮರಗಳು ಭಾಳ ನಾಜೂಕಾಗಿ ಕೆತ್ತನೆ ಮಾಡಿದ್ದಾರೆ. ನೋಡಿ, ಇದು ಒಂದೇ ಒಂದೇ ಫಿಗರು. ಇದು ಎರಡೆರಡೂ ಜೋಡಣೆ ಮಾಡಿರೋವಂಥದ್ದಲ್ಲ, ಸಿಂಗಲ್ ಆಗಿರೋದು. ತಿರ್ಗಾ ಮೇಲ್ಗಡೆ ಒಂದು ಆಕೃತಿಗಳನ್ನ ನೋಡ್ಬೋದು. ತಿರ್ಗಿ ಅದ್ರ ಮೇಲೆ ಸಂಹಾರ ಮಾಡ್ತಿರೋಂಥ ಸನ್ನಿವೇಶನೂ ನೋಡ್ಬೋದು. ನೋಡಿ, ಇಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಂಡಲಗಳು. ಇದನ್ನು ಸಾಮಾನ್ಯ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಈ ಮಂಡಲಗಳನ್ನ ಬಳಸ್ತಾರೆ. ಈ ಮಂಡಲಗಳು ಅಂದರೆ ಇದಕ್ಕೆ ಶಕ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜಸ್ಟ್ ಇಲ್ಲೇ ನಿಮ್ಮ ಹಿಂಭಾಗ ಕಾಣ್ತಾರಂಥದ್ದು ಕೂಡ, ಇದು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಮಂಡಲಗಳು. ಆ ಮಂಡಲಗಳು ರಂಗೋಲಿನಲ್ಲಿ ಹಾಕೋದಕ್ಕೂ, ಕಲ್ಲಿನಲ್ಲಿ ಕೆತ್ತಿಸೋದಕ್ಕೂ ಭಾಳ ವಿಶೇಷ ಇದೆ. ಅಲ್ಲೂ ನೋಡ್ಬೋದು, ನಾಗ ಬಂದಿದ್ದ ಥರ ಇದೆ ನೋಡ್ಬೋದು. ಮೇಲ್ಗಡೆ ಕೆಳಗಡೆ ಕಲಶ ಇದೆ. ತಿರ್ಗಾ ಇಲ್ಲಿ ಇನ್ನೊಂದು ಮಂಡಲ, ಅದೊಂದು ಹೂವಿನ ಅಲಂಕಾರ ಚಿತ್ರಣಗಳಿವೆ. ವಿಶೇಷವಾಗಿ ಈ ಮಂಡಲದ ಮಂಟಪಗಳನ್ನೇ ವಿಶೇಷಗಳಿದೆ. ಹಾಗೆ ಇಲ್ಲಿರೋಂಥ ಏನು ಕಂಬ ಇದೆ, ಇದು ವಿಶೇಷವಾಗಿದೆ. ಇಲ್ಲಿ ಅಲಂಕಾರ ಮಾಡಿರೋದು ಎಲ್ಲ ಕಂಬಗಳ ಒಂದು ಸಂಧಿಗಳನ್ನೂ ಸಹ ಕ್ಲಿಯರಾಗಿ ಇದು ಮಾಡಿದ್ದಾರೆ. ಎಲ್ಲ ಹಾರ್ಡ್ ಗ್ರನೈಟೇ, ಸೌಂಡೇ ಒಂಥರ ಬರುತ್ತೆ. ಹಾಗೆ ಇಲ್ಲಿ ಕೃಷ್ಣನ ಒಂದು ಉಬ್ಬು ಚಿತ್ರಣ ಭಾಳ ಸ್ಪೆಷಲ್ಲಾಗಿದೆ. ಇದು ಯಾವುದೋ ಸ್ತ್ರೀ ದೇವತಾ ಕೆತ್ತನೆ. ಹಾಗೆ ಇನ್ನು ಉಳಿದಂಗೆಲ್ಲ ಇದು ರಾಮಾಯಣದ ವಿಶೇಷ ಸಂದರ್ಭಗಳದು. ಅದರಲ್ಲೂ ಹಳೆಗನ್ನಡದಲ್ಲಿ ಇದು ಮಾಡಿದ್ದಾರೆ. ಇಲ್ಲೊಂದು ಶಿಲ್ಪ ಭಿನ್ನ ಆಗಿ ಇದ್ದಂಗೆ ಆಗಿದೆ, ಭಾಳ ಶೈನಿಂಗ್ ಇದೆ, ನೋಡ್ಬೋದು. ಇಲ್ಲಿ ಹನುಮಂತ ಇದ್ದಾನೆ ನೋಡಿ. ಆ ಭಾಗದಲ್ಲಿ ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿದೆ. ಈ ಭಾಗದಲ್ಲೂ ನೋಡಿ, ಎಲ್ಲವೂ ಕೂಡ ಒಂದೇ ಸಿಂಗಲ್ ಸ್ಟೋನು, ಯಾವುದೂ ಕೂಡ ಜಾಯಿಂಟ್ ಮಾಡಿರೋದಿಲ್ಲ. ಇದರ ಕೆಳಗಡೆಯಿಂದ ನೋಡಿ, ಈ ಪಟ್ಟಿಗೆಗಳನ್ನ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಇದೊಂದು ರೀತಿ ಒಂದು
ಒಂದು ಶೇಪು. ಬರೀ ಇಷ್ಟು ಮಾಡಿದ್ರೆ ಸದ್ದು ಬರುತ್ತೆ ನೋಡಿ ಜಾಗ. ಇವೆಲ್ಲ ರಾಮಾಯಣದ ಒಂದು ಇದು. ಇಲ್ಲೊಂದಷ್ಟು ಭಿನ್ನ ಆಗಿದೆ. ಇಲ್ಲಿಗೆ ಕೆಲವೊಂದಷ್ಟು ಭಿನ್ನ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ, 2ನೇ ಆಂಗ್ಲೋ ಮೈಸೂರು ವಾರಲ್ಲಿ ಮರಾಠರು ಇಲ್ಲೊಂದು ಕಡೆ ಚಿನ್ಕುರುಳಿ ಹತ್ರ ಹೈದರಲ್ಲಿನ ಸೋಲಿಸಿದಾಗ ಇಲ್ಲಿ ಬೀಡ್ಬಿಟ್ಟಾಗ ಅವರು ಕೆಲವೊಂದಷ್ಟು ಭಿನ್ನಗಳೆಲ್ಲ ಮಾಡ್ತಾರೆ ಇಲ್ಲಿ. ಆನಂತರ ಒಂದಷ್ಟು ಇದನ್ನು ಆಮೇಲೆ ನಂತರ ತಿರ್ಗಾ ಮರು ನಿರ್ಮಾಣ ಆಗುತ್ತೆ. ಅಲ್ಲೆಲ್ಲ ನೋಡ್ಬೋದು ಕೆಲವೊಂದಷ್ಟೆಲ್ಲ ಗಾರೆ ಶಿಲ್ಪಗಳು ಕೂಡ ಭಿನ್ನ ಆಗಿದ್ದಾವೆ. ಇನ್ನೂ ಕೂಡ ಭಿನ್ನ ಆಗಿರೋದನ್ನ ನೋಡ್ಬೋದು. ಆನಂತರ ಇದೇ ಥರ ಮೂರ್ತಿ ಇಲ್ಲೂ ಇತ್ತು ಭದ್ರಾಸನದಲ್ಲಿ. ಅಲ್ಲಿ ರಾಮನ ಪಾದದ ಬಳಿ ಇರತಕ್ಕಂಥ ಹನುಮನ ನೋಡ್ಬೋದು. ಇವೆಲ್ಲ ರಾಮಾಯಣಕ್ಕೆ ಸಂಬಂಧಪಟ್ಟ ಚಿತ್ರ ಕಲಾಕೃತಿಗಳು. ಆಮೇಲೆ ನಾಗನ ಯಾವ ರೀತಿ ಚಿತ್ರಿಸಿದ್ದಾರೆ ನೋಡ್ಬೋದು. ಎಲ್ಲವೂ ಸಪೋರ್ಟ್ಗೆ ಆಗಬೇಕು, ಆ ರೀತಿ ಇದನ್ನು ಕರೆದಿದ್ದಾರೆ. ಈ ಕಂಬ ಖಾಲಿ ಇರೋದು ಸ್ವಲ್ಪ ಇದು ನೋಡಿದ್ರೆ ನಮ್ಮ ಕನ್ನಡ ಅಲ್ಲ, ತಮಿಳು ಭಾಷೆ ಇರ್ಬೋದು ಅಂತ ಅನಿಸುತ್ತೆ. ಇದು ಎಷ್ಟು ಮುಟ್ಟಿದ್ರೆ ಹೇಳ್ಬೋದು ಇಷ್ಟು ಹಾರ್ಡಾಗಿದೆ ಅಂತ. ಇದೆಲ್ಲ ಫುಲ್ಲು ಕೃಷ್ಣನ ಬಾಲಲೀಲೆಗಳು. ಇಲ್ಲಿ ಪೂತನಿ ಮೊಲೆ ಹಾಲು ಉಣಿಸ್ತಾ ಇರೋದು ಕೃಷ್ಣನಿಗೆ. ಅಂದರೆ ಆತ ಚಿಕ್ಕವನಿದ್ದಾಗ ವಿಷ ಕೊಟ್ಟು ಸಾಯಿಸೋದಕ್ಕೆ ಕಂಸ ಕಳಿಸಿರ್ತಾನೆ. ಆಗ ಪೂತನಿಯ ಮೊಲೆ ಹಾಲು ಕುಡ್ಸೋಕ್ಕೆ ಬಂದಾಗ ಅವಳನ್ನ ಸಂಹಾರ ಮಾಡೋಂಥ ಪೂರ್ತಿ ಅವ್ರದೇ. ಇದೆಲ್ಲವೂ ಕೂಡ ಕೃಷ್ಣನ ಒಂದು ಬಾಲಲೀಲೆಗಳು. ಇಲ್ಲಿ ಇದರಲ್ಲಿ ಕತ್ತಿ ಹೊಡೆಯೋದು ಅಂತ ಮಗುನ ಕತ್ತರಿಸ್ಬಿಡ್ತೀನಿ ಅಂತ ಕಂಸ ತನ್ನ ಸಹೋದರಿ ದೇವಕಿ ಏನು ಹುಟ್ಟಿದ ಮಕ್ಕಳನ್ನೆಲ್ಲ ಸಾಯಿಸ್ತಿದ್ದ ಅಂತ ಕಥೆಗಳಲ್ಲಿ ಬರುತ್ತೆ, ನೋಡ್ಬೋದು ಕಂಸ ಎತ್ತಿರೋದು. ಆನಂತರ ಇದೆಲ್ಲ ದೇವಕಿ ಕೃಷ್ಣನ್ನ ಕೊಟ್ಟು ಬೇರೆ ಕಡೆ ನಂದಗೋಕುಲದಲ್ಲಿ ಬೆಳೆಸೋದಕ್ಕೆ ಕೊಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಇದು ಇಲ್ಲಿ ಕಾಳಿಂಗ ಮೃಗನ ತೋರಿಸಿದ್ದಾರೆ, ಆದರೆ ಕಾಳಿಂಗನ ಬಾಲ ಮೇಲುಗಡೆ ಇದೆ, ಕೆಳಗಡೆ ಇದು ಕಾಣಿಸ್ತಾ ಇಲ್ಲ. ನಾವು ಎಲ್ಲ ಕಂಬಗಳು ನೋಡಿದ್ವಿ, ಚೌಕಾಕಾರವಾಗಿತ್ತು. ಈ ಕಂಬದಲ್ಲಿ ಮಾತ್ರ ಇದು ಸಿಂಬಿ ಆಕಾರದಲ್ಲಿ ಭಾಳ ಚೆನ್ನಾಗಿ ಕಾರ್ವಿಂಗ್ಸ್ಗಳನ್ನ ಮಾಡಿದ್ದಾರೆ. ಇಲ್ಲಿ ಇನ್ನೂ ವಿಶೇಷ ಏನಪ್ಪ ಅಂದರೆ, ಕೆಳಗಡೆ ಶಂಖ ಆಕೃತಿಗಳನ್ನು ಭಾಳ ವಿಶೇಷವಾಗಿ ಸಿಂಬಾಲಿಕ್ಕಾಗಿ ಅದನ್ನು ಕಾರ್ವಿಂಗ್ ಮಾಡಿದ್ದಾರೆ. ಶಂಖಚಕ್ರ ಇರಬೇಕು ಸಾಮಾನ್ಯವಾಗಿ, ಇಲ್ಲಿ ಬರೀ ಶಂಖನೇ ಇದೆ. ಇಲ್ಲೂ ಅಷ್ಟೇ ಶಂಖನೇ ಹಾಕಿದ್ದಾರೆ. ಇಲ್ಲೂ ನೋಡ್ಬೋದು, ಇಲ್ಲೂ ಅದೇ ಇದೆ. ಹಾಂ ಹೌದಾ. ಇಲ್ಲಿ ಕೃಷ್ಣರಾಯನು ಕಂಸನ ಕೊಂದ ಅಂತ ಕೊಟ್ಟಿದ್ದಾರೆ. ಅಂದರೆ ಕೃಷ್ಣ ಕಂಸನ ಸಂಹಾರ ಮಾಡ್ತಾ ಇರೋದು ಒಂದು ಚಿತ್ರಣ. ಇದು ಆಲ್ಮೋಸ್ಟ್ ಎಲ್ಲ ಇದ್ರದ್ದೇ ಇರೋದು. ಇದು ಕೂಡ ಮಹಾಭಾರತಕ್ಕೆ ಕೃಷ್ಣನ ಒಂದು ಬಾಲ್ಯಕ್ಕೆ ಸಂಬಂಧಪಟ್ಟ ಘಟನೆಗಳನ್ನೇ ಇದು ಮಾಡಿದ್ದಾರೆ. ಈ ಕಂಸ ಈ ಕೃಷ್ಣನ ಸಂಹಾರ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೆಲ್ಲನೂ ಒಂದೊಂದು ಕಂಬದಲ್ಲಿ ಅವರು ಚಿತ್ರಣ ಮಾಡಿದ್ದಾರೆ. ಇದು ಕೊಕ್ಕರೆ ರೂಪದಲ್ಲಿ ಬಂದು ಒಬ್ಬ ರಾಕ್ಷಸ ಸಂಹಾರ ಮಾಡೋಕ್ಕೆ ಬಂದಾಗ ಕೃಷ್ಣ ಅದನ್ನೇ ಸಂಹಾರ ಮಾಡೋಂಥ ಚಿತ್ರಣ ಇದು. ಇನ್ನುಳಿದಾಗೆ ರಂಗನಾಥನ ಇನ್ನೊಂದು ಮಿನಿಯೇಚರ್ನ ಇದು ಮಾಡಿದರೆ ನಾವು ಅಲ್ಲೊಂದು ನೋಡಿದ್ವಿ. ಇದು ಕೂಡ ಭಾಳ ವಿಶೇಷವಾಗಿಯೇ, ಎಲ್ಲವೂ ವಿಶೇಷನೇ. ಮತ್ತು ಈ ರೀತಿಯಾದಂಥ ಕಾರ್ವಿಂಗ್ಸ್ ನೋಡ್ಬೋದು. ಮೇಲ್ಗಡೆ ಪಕ್ಷಿ ಕಾರ್ವಿಂಗ್ಸು, ಹಂಸ ಇರಬೇಕು, ಅದನ್ನು ಎರಡೂ ಕಡೆ ತಲೆ ತೆಗೆದುಬಿಟ್ಟಿದ್ದಾರೆ. ಇಲ್ಲೂ ತೆಗೆದುಬಿಟ್ಟಿದ್ದಾರೆ, 4 ಕಡೆ ತೆಗೆದುಬಿಟ್ಟಿದ್ದಾರೆ. ಇಲ್ಲಿ ಲಕ್ಷ್ಮೀ ಸಮೇತ ವರಾಹ ಸ್ವಾಮಿನ ನೋಡ್ಬೋದು. ಇಲ್ಲಿ ಕೂಡ ಶಂಖಚಕ್ರ 2 ಕಡೆ ಇದೆ. ಈ ಕಂಬಗಳೂ ಕೂಡ 2, 4, 5 ಕಂಬ ವಿಶೇಷ ಒಂದೇ ಕಂಬಗಳಲ್ಲಿ. ಈ ಗಣಪತಿಗೆ ವಿಶೇಷವಾಗಿರತಕ್ಕಂಥ ಕಂಬ ನೋಡ್ಬೋದು. ಈ ಕಂಬದ ಅಗ್ರಭಾಗವಾಗಿ ಗಣೇಶನ ಕೆತ್ತನೆ ಮಾಡಿದ್ದಾರೆ.
ಇನ್ನುಳಿದಂಗೆ ಅದು ಸಪೋರ್ಟಿವ್ ಆಗಿ ಈ ರೀತಿಯಾದಂಥ ಒಂದು ಡಿಸೈನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಎರಡೂ ಕಡೆ ದಂಡ ಹಿಡಿದಿರೋ ಅಂಥ ದಂಡ ಒಂದರಲ್ಲಿದೆ ಒಂದರಲ್ಲಿಲ್ಲ. ಹಳೆ ಕಾಲದಲ್ಲಿ ರಾಜರು ಇದ್ದಾದಮೇಲೆ ಅಂದರೆ ಆ ಕ್ಷೇತ್ರದ ರಾಜ ಸೋದ ತಕ್ಷಣ ಬೇರೆಯವ್ರು ಬಂದು ಮಾಡೋ ಕೆಲಸನೇ ಇದು. ಕೆರೆ ಕಟ್ಟೆ ಹೊಡೆದಾಕೋದು, ಶಿಲ್ಪಕಲೆಗಳನ್ನ ಹಾಳು ಮಾಡೋದು, ಒಳ್ಳೆ ರೂಪದಲ್ಲಿರೋದನ್ನ ಕುರೂಪವಾಗಿ ಮಾಡಿಬಿಡೋದು. ಭಾಳಷ್ಟು ಶಾಸನಗಳು ಗೋಡೆಗಳ ಮೇಲೆ ನೋಡ್ಬೋದು, ಚಪ್ಪಡಿಗಳ ಮೇಲೆ. ಅದು ಎಲ್ಲ ಹಳೆಗನ್ನಡದಲ್ಲೇ ಇದೆ. ಅದು ಗರುಡಾಳ ನಾರಾಯಣ ಸ್ವಾಮಿನ ಒತ್ತಿರೋದು ಮೇಲ್ಗಡೆ ಕೂರಿಸ್ಕೊಂಡು ಇವ್ರು ನಿಜವಾದ ಇದು ವೈರ್ಮುಡಿ ಇವೆಲ್ಲ ಬರುತ್ತಲ್ಲ ಉತ್ಸವ ಮೂರ್ತಿಗಳು, ಇವರು ನಿಜವಾದ ಇದು. ನಮಗೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರು ಮತ್ತು ಸೋದರಿ ನಿವೇದಿತ ಪ್ರತಿಷ್ಠಾನ ಅಂದರೆ ಯುವ ಬ್ರಿಗೇಡ್ದು ಲೇಡೀಸ್ ವಿಂಗ್ ಅಂತ ಹೇಳ್ಬೋದು, ಅದರ ಸಹ ಸಂಚಾಲಕರಾದಂಥ ಮೇಘ್ನಾ ಅವರು ಸಿಕ್ಕಿದ್ದಾರೆ. ಮೇಘ್ನಾ ಅವರೇ, ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಯಿತು. ನನಗೂ ತುಂಬ ಖುಷಿ ಆಯಿತು ಸರ್. ನಾನು ನಿಮ್ಮ ಸಬ್ಸ್ಕ್ರೈಬರು, ನಾನು ನಿಮ್ಮ ಎಲ್ಲ ವೀಡಿಯೋನು ಮಿಸ್ ಮಾಡದೆ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು. ನೀವು ಇಲ್ಲಿಗೆ ಬಂದಿದ್ದ ಉದ್ದೇಶ? ಸರ್, ಇಲ್ಲಿ ಗೋಡೆ ಮೇಲೆ ಶಾಸನಗಳಿದೆಯಲ್ಲ, ಅದ್ರ ಬಗ್ಗೆ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು, ನೋಡ್ಕೊಂಡು ಹೋಗೋಣ ಅಂತ. ಮಕ್ಕಳಂದರೆ ಸ್ಕೂಲ್ ಮಕ್ಕಳು ಸರ್, ಹೈಸ್ಕೂಲ್ ಮಕ್ಕಳು. ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ನೆಕ್ಸ್ಟ್ ಅವ್ರು ಎಲ್ಲೇ ಶಾಸನಗಳು ನೋಡಿದ್ರು ಗುರುತಿಸಬೇಕು ಅನ್ನೋ ಒಂದು ರೀಸನಿಂದ ನಾವು ಅದನ್ನು ತೋರ್ಸಕ್ಕೆ ಬಂದಿದ್ದೀವಿ. ಓಕೆ. ಜೊತೆಗೆ ನೀವು ಭಾಳಷ್ಟು ಕ್ಲೀನಿಂಗ್ ಅಂದರೆ ಈ ಪುರಾತನ ಕಲ್ಯಾಣಿಗಳು ಅಥವಾ ಮಾನ್ಯುಮೆಂಟ್ಸ್ ಎಲ್ಲ ನೋಡಿದ್ರೆ, ಸ್ಮಾರಕಗಳು ನೋಡಿದ್ರೆ ಕ್ಲೀನ್ ಮಾಡ್ತಿರ್ತೀರ? ಹೌದು ಸರ್, ಇಲ್ಲೇ ತೆಪ್ಪಕೊಳ ಅಂತ ಒಂದು ಕೊಳ ಇದೆ. ಮುಂದೆ ತೆಪ್ಪ ನಡೀತಿತ್ತಂತೆ, ಈಗ ನಿಂತೋಗಿದೆ. ಆ ಕೊಳ ಕ್ಲೀನ್ ಮಾಡಿದ್ವಿ ಸರ್ ನಾವು. ನೆಕ್ಸ್ಟ್ ಇಲ್ಲೇ ಬೇರೆ ಬೇರೆ ಕೊಳಗಳನ್ನ ಕ್ಲೀನ್ ಮಾಡೋ ಪ್ರಾಜೆಕ್ಟ್ ಇದೆ ಸರ್ ನಾವು. ಓಕೆ. ಅಂದರೆ ನಮ್ಮ ಮಹಿಳಾ ವಿಂಗ್ ಮಾತ್ರನಾ ಅಥವಾ? ಮಹಿಳಾ ವಿಂಗ್ ಮಾತ್ರ ಸರ್. ಅದು ಏನಾದರೂ ನಮಗೆ ತುಂಬ ಕೆಲಸ ಜಾಸ್ತಿ ಇದ್ದಾಗ ಮಾತ್ರ ಯುವ ಬ್ರಿಗೇಡ್ ಅವ್ರು ಸಪೋರ್ಟ್ ತಗೋತೀವಿ, ಇಲ್ಲಾಂದ್ರೆ ನಾವೇ ಮಾಡ್ತೀವಿ. ನೀವೇ ಮಾಡ್ತೀರಾ? ಹೌದು ಸರ್. ಓಕೆ. ಸೊ ಇಲ್ಲಿ ಮಕ್ಕಳನ್ನ ಮುಂಚೆನೇ ಈ ಥರ ಮಕ್ಕಳನ್ನ ಕರ್ಕೊಂಡೋಗಿ ಅಂತ ನಾವು ಸ್ಲಮ್ಮಲ್ಲಿರೋ ಮಕ್ಕಳುಗಳನ್ನ ಅವ್ರಿಗೆ ಒಳ್ಳೆ ಉತ್ತಮ ಶಿಕ್ಷಣ ಕೊಡೋಕ್ಕೋಸ್ಕರ ಸ್ವಚ್ಛ ಮನಸ್ಸು ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಬಟ್ ಈ ತರ ಕಾರ್ಯಕ್ರಮ ಇದೇ ವಸ್ತು ಸರ್, ಇದೇ ಹೊಸದಾಗಿ ಮಾಡ್ತಾ ಇದ್ದಾರೆ. ಅದು ಬಹಳ ಒಳ್ಳೇದು. ಯಾಕಂದ್ರೆ ಪುಸ್ತಕದಲ್ಲಿ ನೋಡಿ ಓದೋದಕ್ಕಿಂತ ಇಲ್ಲೇ ಬಂದು ನೋಡಿ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಭಾಳ ಒಂದು ಒಳ್ಳೆ ಒಂದು ಉದ್ದೇಶದಿಂದ ನೀವು ಮಾಡ್ತಾ ಇದ್ದೀರಾ. ಸೊ ನಮ್ಮ ಪ್ರೇಕ್ಷಕರೆಲ್ಲರೂ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ. ನಿಮಗೆ ಆಲ್ ದಿ ಬೆಸ್ಟ್. ಕರೆಕ್ಟಾಗಿ ಮೇಲ್ಕೋಟೆ ಚಲವನಾರಾಯಣ ಸ್ವಾಮಿ ದೇವಸ್ಥಾನದ ಮುಂಭಾಗನೇ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇರುತ್ತೆ. ಇಲ್ಲಿ ಏನು ಚಿಂತಕರು, ವಾಗ್ಮಿಗಳು, ಹಾಗೆ ಇತಿಹಾಸಕಾರರಾದಂಥ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರ ಸಹೋದರರೇ ನಡೆಸ್ತಾರಂಥ ಅನ್ನಸತ್ರ ಇದು. 2014ರಿಂದನೂ ಇವರು ಬರೋ ಭಕ್ತಾದಿಗಳಿಗೆ ಧಾರ್ಮಿಕವಾಗಿ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದಾರೆ. ಕರೆಕ್ಟಾಗಿ ನೋಡಿ, ದೇವಸ್ಥಾನದ ಮುಂಭಾಗದ ನೇರವಾಗಿ ಬಂದರೆ ಇಲ್ಲೇ ಅನ್ನದಾನಕ್ಕೆ ಹೋಗೋ ದಾರಿ ಅಂತ ಇದೆ. ಅವರ ಮೊಬೈಲ್ ನಂಬರ್ ಕೂಡ ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಶ್ರೀ ರಂಗನಾಯಕಿ ಪ್ರಸಾದ ಶಾಲೆ ಅಂತ. ಈಗ ಊಟದ ಸಮಯ ಆಗೋಗಿರೋದ್ರಿಂದ ಅದನ್ನು ಬಂದ್ ಮಾಡಲಾಗಿದೆ. ಈಗ ಇವ್ರುಗಳು ಎಲ್ಲ ಬಂದಿದ್ದಾರೆ.